ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಡನ್ ಆಗಿ ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ಸುದ್ದಿಯೊಂದು ಬರ್ತಾ ಇದೆ. ಮಾಜಿ ಸಿಎಂ ಸ್ಟಾಲಿನ್ ಸದ್ಯದಲ್ಲೇ ಮತ್ತೊಮ್ಮೆ ಎಲೆಕ್ಷನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಯಾವಾಗ ಬೇಕಾದರೂ ಎಲೆಕ್ಷನ್ ಬರ್ಬೋದು, ರೆಡಿ ಇರಿ ಅಂತ ತಮ್ಮ ಬೆಂಬಲಿಗರು ಹಾಗೂ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಇದರಲ್ಲಿ ಅಚ್ಚರಿ ಪಡುವಂಥದ್ದು ಏನಿದೆ, ರಿಸಲ್ಟ್ ಬಂದಾಗಿನಿಂದಲೂ ಇದೇ ಮಾತನ್ನ ಅವರು ಹೇಳ್ತಾ ಇದ್ದಾರಲ್ವಾ, ಇದೊಂಥರ ಹುಲಿ ಬಂತು ಹುಲಿ ಕತೆ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಬಹುದು. ಆದರೆ ಈಗ ಆ ಮಾತಿನ ಕಡೆಗೆ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸುವುದಕ್ಕೆ ಬಲವಾದ ಕಾರಣಗಳಿವೆ. ಟಿವಿಕೆ, ಡಿಎಂಕೆ ಹಾಗೂ ಅಣ್ಣಾಮಲೈ ಇವರ ಸುತ್ತಲೂ ನಡೀತಾ ಇರೋ ವಿಚಾರಗಳು ಮತ್ತೆ ಎಲೆಕ್ಷನ್ ನಡೆಯಬಹುದು ಅನ್ನೋದರ ಸಿಗ್ನಲ್ ದಟ್ಟವಾಗಿಸ್ತಾ ಇದೆ. ಹಾಗಿದ್ರೆ ವಿಜಯ್ ಕತೆ ಮುಂದೇನು? ಅಲ್ಪ ದಿನದ ಸಿಎಂ ಭಾಗ್ಯ ಅಷ್ಟೇನಾ, ಅಥವಾ 5 ವರ್ಷ ಗಟ್ಟಿಯಾಗಿ ಕೂರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026 ಇದು ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ಎಂದೂ ಮರೆಯದ ವರ್ಷ. ಎಷ್ಟೋ ದಶಕಗಳ ಬಳಿಕ ಒಂದೇ ರೀತಿ ಇದ್ದ ತಮಿಳು ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಆದರೆ ಇದು ಇಲ್ಲಿಗೆ ತಣ್ಣಗಾಗಿ 5 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಕಂಟಿನ್ಯೂ ಆಗುತ್ತಾ ಅನ್ನೋದಕ್ಕೆ ಹೌದು ಅನ್ನೋ ಪರಿಸ್ಥಿತಿ ಇಲ್ಲ. ಈ 5 ವರ್ಷದಲ್ಲಿ ಯಾರು ಊಹಿಸದ ಇನ್ನಷ್ಟು ಬದಲಾವಣೆ ನಡೆಯಬಹುದು ಅನ್ನೋದರ ಸಿಗ್ನಲ್ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇದೆ. ಅತ್ಯಂತ ಪವರ್ಫುಲ್ ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಡಿಎಂಕೆಗೆ ಈ ಬಾರಿ ಸೋಲೋ ಸಾಧ್ಯತೆ ಬಗ್ಗೆ ಮುನ್ಸೂಚನೆ ಇದ್ರೂ ಅದನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆಗಾಗ ಗುಟುರು ಹಾಕ್ತಾ ಇರೋ ಸ್ಟಾಲಿನ್ ಈಗ ಮತ್ತೊಮ್ಮೆ ಸರ್ಕಾರಕ್ಕೆ ವಾರ್ನಿಂಗ್ ಕೊಡೋದರ ಜೊತೆಗೆ ಭಾರತದ ರಾಜಕೀಯ ವಲಯಕ್ಕೆ ಒಂದು ಸೆನ್ಸೇಷನ್ ಸುದ್ದಿ ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೂ ಕೂಡ ಹೆಡ್ಲೈನ್ ಒಂದನ್ನು ಕೊಟ್ಟಿದ್ದಾರೆ. ತಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರ ಸಭೆ ನಡೆಸಿ ಅದರಲ್ಲಿ ಮಾತಾಡಿರೋ ಸ್ಟಾಲಿನ್, ಮುಂದಿನ 6 ತಿಂಗಳಲ್ಲ 3 ತಿಂಗಳಲ್ಲಿ ಬೇಕಾದ್ರೂ ಎಲೆಕ್ಷನ್ ಬರ್ಬೋದು, ಯಾವ ಟೈಮ್ನಲ್ಲಿ ಬೇಕಾದ್ರೂ ಎಲೆಕ್ಷನ್ ನಡೀಬಹುದು. ಆದ್ರಿಂದ ನಮ್ಮ ಕಾರ್ಯಕರ್ತರು ಹಾಗೂ ನಾಯಕರೆಲ್ಲ ರೆಡಿ ಇರಿ, ಈ ಬಾರಿ ನಾವು ಮಿಸ್ ಮಾಡಬಾರದು ಅಂತ ಕರೆ ಕೊಟ್ಟಿದ್ದಾರೆ. ಪ್ರತಿ ಸಲದಂತೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ಬಳಿಕ ತಯಾರಿ ಮಾಡ್ಕೊಳ್ಳೋದಲ್ಲ, ಈಗಲಿಂದಲೇ ನಾವು ರೆಡಿ ಇರಬೇಕು ಅಂತ ಹೇಳಿರೋದು ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ. ಈ ಹೇಳಿಕೆಗೆ ಕಾರಣವನ್ನು ನೀಡಿರೋ ಅವರು, ವಿಜಯ್ ದುರ್ಬಲ ಅಲ್ಪಸಂಖ್ಯಾತ ಆಡಳಿತ ನಡೆಸ್ತಾ ಇದ್ದಾರೆ, ಅವರ ಸರ್ಕಾರ ರಚನೆಯಾಗಿರೋದೇ ಮಿತ್ರರ ಬೆಂಬಲದಿಂದ. ಯಾರೆಲ್ಲ ಡಿಎಂಕೆ ಸರ್ಕಾರ ಬೇಕು ಅಂತ ಒಂದಷ್ಟು ಪಕ್ಷಗಳಿಗೆ ವೋಟ್ ಹಾಕಿ ಗೆಲ್ಲಿಸಿದ್ರೋ ಅವರು ಕೂಡ ಈಗ ಟಿವಿಕೆ ಜೊತೆ ಇದ್ದಾರೆ. ಆದರೆ ಅವರು ಹೊರಗೆ ಬರ್ತಾರೆ, ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಟಾಲಿನ್ ವರ್ಷನ್ ಹೀಗಿದ್ರೆ ವಿಜಯ್ ನಡೆಗಳು ಕೂಡ ಈ ಬೆಳವಣಿಗೆಗೆ ಪುಷ್ಟಿ ಕೊಡ್ತಾ ಇರೋದೇ ಈ ಮಾತಿನ ಗಂಭೀರತೆಯನ್ನ ಹೆಚ್ಚಿಸ್ತಾ ಇರೋದು. ನಿಮಗೆ ಗೊತ್ತಿರೋ ಹಾಗೆ ವಿಜಯ್ ಸರ್ಕಾರ ರಚನೆಯಾದ ಮೊದಲ ವಾರದಲ್ಲೇ ಒಂದು ವಿವಾದ ಆಯಿತು. ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ನಾಶದ ಬಗ್ಗೆ ಮತ್ತೊಮ್ಮೆ ಮಾತಾಡಿದ್ರೆ ಟಿವಿಕೆ ಮಿತ್ರ ಪಕ್ಷ ಇಂಡಿಯನ್ ಮುಸ್ಲಿಂ ಲೀಗ್ ನಾಯಕರು ಉದಯನಿಧಿ ಮಾತಿಗೆ ಜೈ ಅಂದ್ರು. ಇನ್ನೂ ಕೆಲ ನಾಯಕರು ಉದಯನಿಧಿಗೆ ಸಪೋರ್ಟ್ ಮಾಡಿದ್ರು. ಆದ್ರೆ ಈ ಹೊತ್ತಲ್ಲಿ ವಿಜಯ್ ಕಡೆಯಿಂದ ಯಾವ ರೀತಿಯ ಪ್ರತಿಕ್ರಿಯೆ ಕೂಡ ಬರಲಿಲ್ಲ. ಅದಾಗಿ ಸ್ವಲ್ಪ ದಿನಗಳ ಬಳಿಕ ಕೆಲವೊಂದು ಘಟನೆಗಳು ಅನಿರೀಕ್ಷಿತವಾಗಿ ನಡೆಯಿತು. ಅದರಲ್ಲಿ ಪ್ರಮುಖವಾಗಿದ್ದು ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದು. ಚುನಾವಣೆಗೂ ಮುಂಚೆ ಅಥವಾ ನಂತರ ಈ ಬಗ್ಗೆ ಯಾವುದೇ ಅಪ್ಡೇಟ್ ಕೊಡದೆ ಸಡನ್ ಆಗಿ ಬಂದು ಸೇವೆ ಮಾಡಿಸಿ ಹೋಗ್ತಾರೆ. ಅದರ ಬೆನ್ನಲ್ಲೇ ದೇವಸ್ಥಾನಗಳ ಹಣದಿಂದ ಕಲ್ಯಾಣ ಮಂಟಪ ಕಟ್ಟಿಸೋ ಡಿಎಂಕೆ ಪ್ಲಾನ್ಗೆ ಕೊಕ್ಕೆ ಹಾಕ್ತಾರೆ. ಯಾವ ಧಾರ್ಮಿಕ ಇಲಾಖೆ ದುಡ್ಡಿಗೂ ಕೈ ಹಾಕೋ ಹಾಗಿಲ್ಲ ಅಂತ ನೇರವಾದ ಹೇಳಿಕೆಯನ್ನು ಕೊಡ್ತಾರೆ. ಅದರ ಬೆನ್ನಲ್ಲೇ ನಮಗೆ ಎಲ್ಲಾ ಧರ್ಮಗಳ ಬಗ್ಗೆಯೂ ನಂಬಿಕೆ ಇದೆ, ನಾವು ಎಲ್ಲರನ್ನೂ ಗೌರವಿಸ್ತೀವಿ ಅನ್ನೋ ಮೂಲಕ ಸನಾತನ ಧರ್ಮ ನಾಶದ ಹೇಳಿಕೆಗೆ ಪರೋಕ್ಷವಾಗಿ ಟಾಂಗ್ ಕೊಡ್ತಾರೆ. ಆಲ್ರೆಡಿ ಅವರೇ ಮೂಕಾಂಬಿಕೆಯ ದರ್ಶನ ಪಡೆದಿದ್ರಿಂದ ಈ ಮಾತಿಗೆ ಇನ್ನಷ್ಟು ತೂಕ ಬರುತ್ತೆ. ಅದರ ನಂತರ ಪೆರಿಯಾರ್ ಬಗ್ಗೆ ಕೂಡ ಕ್ಲಾರಿಟಿ ಕೊಡೋ ವಿಜಯ್, ಸಾಮಾಜಿಕ ಸುಧಾರಣೆಗಾಗಿ ಪೆರಿಯಾರ್ ಪರಿಕಲ್ಪನೆ ಹಾಗೂ ಬೋಧನೆಗಳನ್ನು ನಾವು ಪಾಲಿಸ್ತೀವಿ, ಹಾಗಂದ ಮಾತ್ರಕ್ಕೆ ಪೆರಿಯಾರರ ಎಲ್ಲಾ ವಿಚಾರಗಳನ್ನು ನಾವು ಒಪ್ಪಿಕೊಂಡಿದ್ದೀವಿ ಅಂತ ಅಲ್ಲ, ಧಾರ್ಮಿಕವಾಗಿ ಅವರ ಅಭಿಪ್ರಾಯಗಳಿಗೂ ನಮಗೂ ಸಂಬಂಧ ಇಲ್ಲ, ನಾವೆಲ್ಲ ಆಸ್ತಿಕರು, ದೇವರನ್ನ ನಂಬುವವರು ಅಂತ ನೇರವಾಗಿ ಹೇಳ್ತಾರೆ. ಇದು ಮೊದಲ ಬಾರಿಗೆ ವಿಜಯರ ಟಿವಿಕೆ ಕಡೆಯಿಂದ ಬಂದ ಒಂದು ಸ್ಪಷ್ಟ ಸೈದ್ಧಾಂತಿಕ ನಿಲುವು ಅಂತ ಅನ್ನಿಸ್ಕೊಳ್ತಾ ಇದೆ. ಇದೇ ಕಾರಣಕ್ಕೆ ಸ್ಟಾಲಿನ್ ಈಗ ವಿಜಯ್ ಸರ್ಕಾರ ದುರ್ಬಲವಾದ ಅಲ್ಪಸಂಖ್ಯಾತ ಆಡಳಿತ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇರೋದು. ಕಮ್ಯುನಿಸ್ಟ್, ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಬೆಂಬಲ ಕೊಟ್ಟಿರೋದ್ರಿಂದ ಹಿಂದೂಗಳ ಪರವಾಗಿ ಅಲ್ಲದೆ ಎಲ್ಲಾ ಧರ್ಮೀಯರನ್ನೂ ಬ್ಯಾಲೆನ್ಸ್ ಮಾಡೋದು ಕೂಡ ಕಷ್ಟ ಇದೆ ಅನ್ನೋದನ್ನ ಜನರು ಮುಂಚೆ ಅಂದಾಜಿಸಿದ್ರು. ಆದಾಗ್ಯೂ ಕೂಡ ವಿಜಯ್ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಖಡಕ್ ನಿರ್ಧಾರವನ್ನ ಕೈಗೊಳ್ತಾ ಇರೋದನ್ನು ನೋಡಿದ್ರೆ ಅವರು ಆಲ್ರೆಡಿ ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ತಮ್ಮ ನಿರ್ಧಾರಗಳಿಂದ ಈ ಮುಂಚೆ ಡಿಎಂಕೆ ಬೆಂಬಲಿಸ್ತಾ ಇದ್ದ ಪಕ್ಷಗಳು ಹಾಗೂ ಕಾಂಗ್ರೆಸ್ ಬಿಟ್ಟು ಹೋಗಬಹುದು, ಆದರೆ ಹೋಗ್ಲಿ ಅನ್ನೋ ರೀತಿ ಪ್ರಿಪೇರ್ ಆದಂತಿದೆ. ಅಲ್ಲಿಗೆ ಮ್ಯಾಜಿಕ್ ನಂಬರ್ ಕಮ್ಮಿಯಾಗಿ ಸರ್ಕಾರ ಬಿದ್ದು ಹೋಗೋದಿಲ್ವಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಆಲ್ರೆಡಿ 25ರಿಂದ 30 ಎಐಎಡಿಎಂಕೆ ಶಾಸಕರು ಪಳನಿಸ್ವಾಮಿಗೆ ಟಾಟಾ ಬೈ ಬೈ ಹೇಳಿ ವಿಜಯ್ಗೆ ಜೈ ಎಂದಿದ್ದಾರೆ. ಅವರ ಬೆಂಬಲದಿಂದ ಸರ್ಕಾರ ಉಳಿಯೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ಅಲ್ಲದೆ ಈಗಲೂ ಕೂಡ ಒಬ್ಬ ಶಾಸಕರು ಪಳನಿ ಟೀಮ್ನಿಂದ ಹೊರಬಂದಿದ್ದು ಟಿವಿಕೆ ಸೇರುವ ಸಾಧ್ಯತೆ ಇದೆ. ಅದರಿಂದ ಸರ್ಕಾರ ಸೇಫ್ ಆಗಲಿದೆ. ಆದರೆ ಇದು ಪರ್ಮನೆಂಟ್ ರಿಲೀಫ್ ಅಲ್ಲ.
ಯಾಕಂದ್ರೆ 2018ರ ಕರ್ನಾಟಕದ ರಾಜಕೀಯ ಉದಾಹರಣೆಯನ್ನ ತಗೊಂಡ್ರೆ ಅವತ್ತು ಸೆಂಚುರಿ ಬಾರಿಸಿದ್ರೂ ಬಹುಮತ ರೀಚ್ ಆಗದ ಬಿಜೆಪಿ ಕೂದಲೆಳೆ ಅಂತರದಲ್ಲಿ ಅಧಿಕಾರವನ್ನ ಕಳೆದುಕೊಂಡಿತ್ತು. ನಂತರ ಆಪರೇಷನ್ ಮೂಲಕ 17 ಶಾಸಕರನ್ನ ಕರ್ಕೊಂಡು ಬಂದು ಸರ್ಕಾರವನ್ನ ಮಾಡಿದ್ರು. ಆದ್ರೆ ಅಲ್ಲಿಗೆ ಟೆನ್ಷನ್ ಮುಗಿದಿರಲಿಲ್ಲ. ಅವರೆಲ್ಲರನ್ನೂ ಕೂಡ ಬೈ ಎಲೆಕ್ಷನ್ ನಲ್ಲಿ ಮತ್ತೆ ಗೆಲ್ಲಿಸಿಕೊಂಡು ಬಂದು ಗಟ್ಟಿಯಾಗಿ 4 ವರ್ಷ ಕೂರಬೇಕಾದ ಪರಿಸ್ಥಿತಿ ಇತ್ತು. ಅದರಲ್ಲಿ ಯಶಸ್ವಿ ಆದ್ರು. ಆದ್ರೆ ತಮಿಳುನಾಡು ವಿಚಾರದಲ್ಲಿ ಸ್ವಲ್ಪ ಚೇಂಜ್ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಆ 17 ಶಾಸಕರು ತಮ್ಮ ಪಕ್ಷವನ್ನ ಬಿಟ್ಟು ಬಿಜೆಪಿ ಸೇರಿ ಬೆಂಬಲವನ್ನ ಕೊಟ್ಟಿದ್ರು. ಆದ್ರೆ ಎಐಎಡಿಎಂಕೆ ನಾಯಕರು ಅವರ ಪಕ್ಷವನ್ನ ತೊರೆದಿಲ್ಲ, ಬದಲಾಗಿ ರೆಬೆಲ್ ಆಗಿ ಬೆಂಬಲ ಕೊಟ್ಟಿದ್ದಾರೆ. ಒಂದು ವೇಳೆ ಪಕ್ಷದ ನಾಯಕತ್ವದ ಪ್ರಶ್ನೆ ಹುಟ್ಟಿ ಕೋರ್ಟ್ಗೆ ಹೋಗಿ ಸಿಂಬಲ್ ರೆಬೆಲ್ಗಳ ಕೈಗೆ ಸಿಕ್ಕರೆ ವಿಜಯ್ ಸೇಫ್. ಇಲ್ಲ ಲೆಕ್ಕಾಚಾರ ಉಲ್ಟಾಗಿ ರೆಬೆಲ್ಗಳೆಲ್ಲ ಟಿವಿಕೆಗೆ ಸೇರೋದು ಅನಿವಾರ್ಯ ಆಯ್ತು ಅಂದ್ರೆ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕಾಗತ್ತೆ. ಬಹುಶಃ ಇದನ್ನ ಅಂದಾಜಿಸಿಕೊಂಡೇ ಸ್ಟಾಲಿನ್ ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿರಬಹುದು ಅಂತ ಊಹಿಸಲಾಗ್ತಾ ಇದೆ. ಹೇಗೂ ರಾಜಕೀಯದಲ್ಲಿ ಹಳೆ ಹುಲಿ ಆಗಿರೋದ್ರಿಂದ ಮೊದಲು ಬೈ ಎಲೆಕ್ಷನ್ ಬರಲಿ, ಆಮೇಲೆ ಹೊಸ ದಾಳವನ್ನ ಉರುಳಿಸಿ ವಿಜಯ್ ಕ್ಯಾಂಡಿಡೇಟ್ಗಳಿಗೆ ಮಣ್ಣು ಮುಕ್ಕಿಸಿ ತಮ್ಮ ನಾಯಕರನ್ನ ಗೆಲ್ಲಿಸಿಕೊಂಡು ಬಂದ್ರೆ ಆಗ ಏನಿಲ್ಲ ಅಂದ್ರೂ ಇನ್ನೂ ಅತಂತ್ರ ಆಗುತ್ತೆ. ಡಿಎಂಕೆ ಸಂಖ್ಯೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ಪರಿಸ್ಥಿತಿ ಬಂದ ನಂತರ ಮತ್ತೆ ಡಿಎಂಕೆಯನ್ನ ಮೈತ್ರಿ ಮೂಲಕವಾದ್ರೂ ಅಧಿಕಾರಕ್ಕೆ ತರೋ ಇಂಟೆನ್ಷನ್ ಇರ್ಬೋದಾ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಆದ್ರೆ ವಿಜಯ್ಗೆ 108 ಸೀಟ್ ಕೊಟ್ಟು ಅಯ್ಯೋ ಇನ್ನೂ ಒಂದು ಸ್ವಲ್ಪ ಸೀಟ್ಗಳನ್ನ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು ಅಂದುಕೊಂಡ ಜನರು ಬೈ ಎಲೆಕ್ಷನ್ ನಲ್ಲಿ ಡಿಎಂಕೆ ಕಡೆ ವಾಲೋ ಸಾಧ್ಯತೆ ಕಡಿಮೆ ಇದೆ. ಅದಕ್ಕೆ ಈಗಿನಿಂದಲೇ ವಿಜಯ್ ಆಡಳಿತದಲ್ಲಿ ಯಾವುದೂ ಸರಿಯಿಲ್ಲ ಅಂತ ಹೋದಲ್ಲಿ ಬಂದಲ್ಲಿ ಪಾಯಿಂಟ್ ಮಾಡೋ ಕೆಲಸ ಡಿಎಂಕೆ ಕಡೆಯಿಂದ ಆಗ್ತಾ ಇದೆ. ಏನು ಇದಕ್ಕೆ ಪುಷ್ಟಿ ಕೊಡಬಹುದಾದ ಮತ್ತೊಂದು ಅಂಶ ಅಂದ್ರೆ ಅದು ಅಣ್ಣಾಮಲೈ ಫ್ಯಾಕ್ಟರ್. ಅವರನ್ನ ಕಡೆಗಣಿಸಿದ ಪರಿಣಾಮ ಬಿಜೆಪಿ ಸ್ಥಿತಿ ಹೀನಾಯವಾಯಿತು ಅಂದಾಗ ಮತ್ತೆ ಲೀಡರ್ಶಿಪ್ ಅಣ್ಣಾಮಲೈ ಕಡೆಗೆ ಬರೋ ನಿರೀಕ್ಷೆ ಜನರಲ್ಲಿ ಇತ್ತು. ಆದರೆ ಇಮಿಡಿಯೇಟ್ ಆಗಿ ರಾಜೀನಾಮೆ ವಿಚಾರ ಮುಂದೆ ಬಂದು ಅಣ್ಣಾಮಲೈ ಬೇರೆಯದ್ದೇ ದಾರಿಯನ್ನ ಹಿಡಿದು ಬಿಡ್ತಾರೆ. ಒಂದು ವೇಳೆ ಬಿಜೆಪಿ ಜೊತೆ ಹೋದ್ರೆ ವರ್ಕ್ ಆಗಲ್ಲ ಅಂತ ಅನ್ನಿಸೋದಾಗಿದ್ದಿದ್ರೆ ಮುಂದಿನ ಎಲೆಕ್ಷನ್ಗೆ 2 ವರ್ಷ ಇರುವಾಗ ಈ ರೀತಿ ಡಿಸಿಷನ್ ತೆಗೆದುಕೊಳ್ಳೋ ಅವಕಾಶ ಇತ್ತು. ಆದ್ರೆ ರಿಸಲ್ಟ್ ಬಂದ 1 ತಿಂಗಳೊಳಗೆ ಈ ನಿರ್ಧಾರ ಅಂದಾಗ ಯಾವುದೇ ಸಂದರ್ಭದಲ್ಲಿ ಎಲೆಕ್ಷನ್ ಬಂದ್ರೂ ರೆಡಿ ಇರಬೇಕು ಅನ್ನೋ ರೀತಿ ಆಲೋಚಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಬರ್ತಾ ಇದೆ. ಈಗ ಇರೋ ಎಲ್ಲಾ ಸಾಧ್ಯತೆಗಳನ್ನ ತಳ್ಳಿ ಹಾಕಿ ಮತ್ತೆ ಹೊಸದಾಗಿ ಕಂಪ್ಲೀಟ್ ಎಲೆಕ್ಷನ್ ನಡೀತು ಅಂದ್ರೆ ಆಗ ಈ ನಿರ್ಧಾರ ಪ್ರಯೋಜನಕ್ಕೆ ಬರ್ಬೋದು ಅನ್ನೋ ರೀತಿಯ ಇಂಟೆನ್ಷನ್ ಇರೋ ರೀತಿ ಕಾಣಿಸ್ತಾ ಇದೆ. ಈಗ ಒಂದು ವೇಳೆ ಎಲೆಕ್ಷನ್ ನಡೆದರೆ ಮತ್ತೇನಾಗಬಹುದು ಅಂತ ನೋಡಿದ್ರೆ ಬಹುಶಃ ವಿಜಯ್ ಬಹುಮತದಿಂದ ಗೆದ್ದು ಬರುವ ಸಾಧ್ಯತೆ ಇದೆ. ಅಲ್ಲದೆ ಪ್ರತ್ಯೇಕ ಹೆಜ್ಜೆ ಇಟ್ಟಿರೋ ಅಣ್ಣಾಮಲೈಗೆ ಬಲ ಹೆಚ್ಚಾಗೋ ಸಾಧ್ಯತೆ ಇದೆ. ಎಡಿಎಂಕೆ ಇನ್ನೂ ಪಾತಾಳಕ್ಕೆ ಬಿದ್ದು ಡಿಎಂಕೆಗೂ ಸ್ವಲ್ಪ ಡ್ಯಾಮೇಜ್ ಆಗುವ ಸಾಧ್ಯತೆಯೂ ಇದೆ. ವಿಜಯ್ ರೀತಿ ಅಣ್ಣಾಮಲೈ ಮಾಸ್ ಆಗಿ ಸರ್ಪ್ರೈಸ್ ಕೊಡೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಅಣ್ಣಾಮಲೈಗೆ 45ರಿಂದ 50 ಸೀಟ್ ಬಂತು ಅಂದ್ರೆ ಆಗ ವಿಪಕ್ಷಗಳಿಗೆ ಒಂದು ತೂಕ ಹೆಚ್ಚಾಗುತ್ತೆ. ಇನ್ನು ಮುಂದೆ ಇಬ್ಬರ ನಡುವೆ ಮಾತ್ರ ಪೈಪೋಟಿ, ಅದು ವಿಜಯ್ ಹಾಗೂ ಅಣ್ಣಾಮಲೈ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.